ಓಕೆ, ಇವಾಗ ನಾನು ಪನ್ನೀರ್ ಗೋಬಿ ಮಾಡ್ತಾಯಿದ್ದೀನಿ. ನನ್ನ ಹೆಂಡತಿಗೆ ಇವತ್ತು ಪನ್ನೀರ್ ಗೋಬಿ ತಿನ್ನಬೇಕು ಅನಿಸ್ಬಿಟ್ಟಿದೆ. ಅದಕ್ಕೆ ನಮ್ಮ ಅಮ್ಮನ ಬಂದವರೆ ಬಿಸಿ ಬಿಸಿಯಾಗಿ ಕಟ್ ಮಾಡ್ತೀರಾ ಪನ್ನೀರು? ಕಟ್ ಮಾಡಿಬಿಟ್ಟು ಪನ್ನೀರ್ ಗೋಬಿ ಮಾಡ್ಕೊಡ್ತೀನಿ. ಅದಕ್ಕೆ ಇವಾಗ ಅದು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಹಸಿಟ್ಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಪನ್ನೀರ್ನ ಕಟ್ ಮಾಡ್ತೀನಿ. ಮಾಡ್ತಾ ತೋರ್ಸೋಣ ಆಮೇಲೆ. 3 hours later. ಓಕೆ ನೋಡಿ, ಎಲ್ಲ ಖಾಲಿ ಮಾಡ್ಬಿಟ್ರು. ಅಷ್ಟರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗಿದೆಯಮ್ಮ? ನಾನು ಬಂದು ಎಕ್ಸಿದಕ್ಕೆ ಮಾಡ್ತೀನಿ. ಹೋಟ್ಲಲ್ಲಿ ತಿನ್ನೋಕ್ಕಿಂತ ಚೆನ್ನಾಗಿದೆ. ಹೇಗಿದೆ ಪೂಜಾ? ಸೂಪರ್ ಆಗಿತ್ತು. ಹೆಲ್ದಿ ತಿಂತವ್ರೆ, ನಾನು ಹೆಲ್ದಿ. ನಾನು ಯಾವಾಗಲೂ ಹಂಗೆ ತಿನ್ನೋದು. ಹಿಂಗೆ ಓವರ್ ಎಕ್ಸ್ಪೆಕ್ಟೇಷನಲ್ಲಿ ತಿಂತಾನೆ. ಇವಾಗ ಇವ್ನು ಡ್ಯಾನ್ಸ್ ಸ್ಟುಡಿಯೋಗೆ ಹೋಗ್ಬೇಕು, ಅಲ್ಲಿ ಕ್ಲೋಸೇ ಆಗ್ಬಿಟ್ಟಿರ್ಬೇಕು. ಚೆನ್ನಾಗಿರುತ್ತೆ. ಮೆಸೇಜ್ ಮಾಡ್ತಾರೆ ಹಂಗೆ ನೋಡಿದ್ರೆ. ಮಾಡ್ತಾರೆ ಇವನಿಗೆ. ಓಕೆ, ಓಟ್ ಬಾ. ಟೈಮ್ ಆಗೋಯ್ತು. ಮತ್ತೆ ಪನ್ನೀರ್ ಹೆಂಗಿತ್ತು? ಚೆನ್ನಾಗಿತ್ತು ಪನ್ನೀರ್. ಆಯಿತಾ, ನೆಕ್ಸ್ಟ್ ಏನು ತಿನ್ನಬೇಕು? ನೆಕ್ಸ್ಟು ಪಾಯಸ. ಈಗ ಪಾಯಸ ಮಾಡ್ಕೋಬೇಕು. ಈಗ ಪಾಯಸ ಮಾಡ್ಕೊಂಡು ತಿಂತೀವಿ. ಬನ್ನಿ ತೋರಿಸ್ತೀವಿ. ಓಕೆ, ನನ್ನ ಹೆಂಡತಿ ಪಾಯಸ ಮಾಡಿದ್ದಾಳೆ. ಸಾಕಾಗಿ ಮಾಡಿದ್ದಾಳೆ. ಬೆಲ್ಲದ ಪಾಯಸ ಸೂಪರಾಗಿದೆ. ಇದು ಸಣ್ಣದು ಏನದು? ಶಾವಿಗೆ. ಸಣ್ಣದ ಶಾವಿಗೆ. ಬೆಲ್ಲದ್ದು ಡಯಟ್ ಮಾಡೋರು ತಿನ್ಬೋದು. ಸೊ ನಾನು ಡಯಟಲ್ಲಿ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಬಟ್ ಶಾವಿಗೆ ತಿನ್ಬೋದ ಇವಾಗ ಗೊತ್ತಿಲ್ಲ. ಇನ್ನೂ ಇದೆ. ಬಟ್ ಶಾವಿಗೆ ತಿನ್ಬೋದ ಇವಾಗ ಗೊತ್ತಿಲ್ಲ. ತಿನ್ನೋಲ್ಲ. ದ್ರಾಕ್ಷಿ ರೆಡಿ ತಿಂದಾಡಿ ನೀನು. ಸಕ್ಕತ್ತಾಗಿದೆ ಬೆಲ್ಲದ್ದು. ಸ್ವಲ್ಪ ತಿನ್ಸಮ್ಮ ಡ್ಯಾಡಿಗೆ ಸ್ವಲ್ಪ. ನಿನ್ನ ಮಾಮಿನ ಆಗೋಡು. ನಮ್ಮ ಡ್ಯಾಡಿ ಮಧು ಹಾಕೊಂಡಿದ್ದಾರೆ. ಮಧು ತಿಂತಾರೆ ನಮ್ಮ ಡ್ಯಾಡಿ. ಹಂಸು ತಿಂತಾರೆ. ನಿನ್ಗೇನಾಯ್ತು? ಬಂದಾಗ ನಸ್ಬಿಟ್ಟೆ ಬೇರೆ. ಅವಳು ಯಾರೋ ನನಗೆ ನೆಗೆಟಿವ್ ಕಮೆಂಟ್ ಹಾಕಿದ್ಲು ಇನ್ಸ್ಟಾದಲ್ಲಿ. ಅವನು ಯಾರೋ ಇನ್ನೂ ಖರಾಬ್ ಎಲ್ಲ ಬೈದು ಬಿಟ್ಟವ್ರೆ. ಅದ್ರಲ್ಲಿ ಅಂತವ್ರಿಗೆ ಹಂಗೆ ಕ್ಯಾಕಸ್ ಉಗಿತಾ ಇರ್ಬೇಕು. ಬ್ಯಾಡ್ ಕಮೆಂಟ್ ಮಾಡೋದು. ಮಲ್ಕೊಂಬಿಡ ಕೆಳಗಡೆ ಸ್ವಲ್ಪ. ಅಜ್ಜ ಮಲ್ಕೊ, ಹೇಳ್ತೀನಿ ಕೆಳಗಡೆ. ನಿಜ 100% ಮಲ್ಕೊಳ್ಳೋ. ನೆಲದ ಮೇಲೆ ಮಲ್ಕೊಂಡು ಉಸಿರಾಡಿ ನೀಟಾಗಿ ಉಸಿರಾಡಿ. ಈಗ ನೆಲಕ್ಕೆ ಕಾಲು ನೀಡ್ಕೋ. ಕಾಲು ಅವೆರಡು ನೋಡಿ ಹೆಂಗ ಆಡ್ತೀವಿ. ನಾನು ಹಿಂಗಾಗೈತೆ ಅನ್ನೋ ಟೆನ್ಷನ್ ಐತೆ ನೋಡಿ ನಿಮ್ಮಿಬ್ರಿಗೆ. ಥ್ಯಾಂಕ್ಸ್ ಅಮ್ಮ. ಚೆನ್ನಾಗಿ ಮಾಡಿದ್ಯಾ, ಸೂಪರಾಗಿ ಮಾಡಿದ್ಯಾ. ಚೆನ್ನಾಗಿ ಮಾಡಿದ್ದೀರಾ, ಸಕ್ಕತ್ತಾಗಿ ಮಾಡಿದ್ದೀರಾ. ಬೆಲ್ಲದ ಕೆಲವು ಬೆಲ್ಲ ಹಾಕಿದ್ರೆ ಬೆಲ್ಲದ ಪಾಯಸ ಮಾಡಿದ್ರೆ ಒಂಥರ ಚುಂಬ ಏನೋ ಒಂಥರ ಆಗುತ್ತೆ ಬೆಲ್ಲದ್ದು. ಬಟ್ ಇದು ಹಂಗಿಲ್ಲ. ಸಕ್ಕರೆ ಹಾಕಿ ಮಾಡಿರೋ ಥರನೇ ಐತೆ ಸ್ವೀಟ್ ಎಲ್ಲ. ಏನೇ ನನ್ನನ್ನೇ ಇಮಿಟೇಟ್ ಮಾಡ್ತೀನಿ. ನಾನು ಬಿದ್ದಲ್ಲ, ಒದ್ದಾಡಿದ್ನಲ್ಲ, ಹಂಗೆ ಒದ್ದಾಡ್ತಾವಳೆ. ಚರಿ ಬಂದಿರೋದು ಒಂದು ಐರಾ ಬಂದರಿ. ಅವಳೆ ಆಡ್ತಿರೋದು ನನ್ನಂಗೆ ಮಾಡ್ತಾವಳೆ ಅಲ್ಲ. ಬಾರ ದುರಂಕರ್ದವಳೆ. ಬೆಲ್ಲ ಪಾಪ ಮಗು. ಬ್ರೌನಿ ಬಾ ಮಗಳು ಇಲ್ಲಿ ನನ್ನ ಹತ್ರ ಬನ್ನಿ. ಓಕೆ, ಇವಾಗ ನಾವು ಮೊಟ್ಟೆ ಗೊಜ್ಜು ಮಾಡ್ತಾ ಇದ್ದೀವಿ. 2 ಗಂಟೆ ಆಯ್ತು, ಇನ್ನೂ ಊಟ ಮಾಡಲಿಲ್ಲ. ಇವತ್ತು ಬ್ರೌನಿ ಬೆಲ್ಲ ಚೆರಿಗೆ ಫುಲ್ ಸ್ನಾನ ಮಾಡಿಸಿ ಬ್ರೌನಿಗೆ ಫುಲ್ ಹೇರ್ ಕಟ್ ಎಲ್ಲ ಮಾಡಿ ಅದು ಬೆಲ್ಲ ತಡೀರಿ ನೋಡಿ ಹೆಂಗಾಗಿದ್ದಾಳಂತ. ಭಾರ ಇಲ್ಲಿ ನೋಡಿ, ಫುಲ್ಲು ಕಟ್ ಮಾಡಿದ್ದೀವಿ. ಸರಿ, ಇವಳು ನೋಡಿ ಕಾಲಿಗೆ ಬೀಳೋದು, ಆಶೀರ್ವಾದ ತಗೊಳ್ಳೋದು ಅಲ್ವಾ ಬೆಲ್ಲ? ಶೋ
ಅನ್ನ ಆಗಿಲ್ಲ ಅಲ್ವಾ ಇನ್ನು? ಅನ್ನ ಹಾಕ್ಬೇಕು. ಎಷ್ಟು ಒಂದು ವಿಧಿಲ್ಲ ಆಗಿಲ್ಲ ಇನ್ನು. 2 ಹಾಕ್ಬೇಕು ಅಷ್ಟೇ. ಹಂಗೆ ಮೊಟ್ಟೆ ಹೊಡೆದು ಹಾಕ್ತೀರಾ ಅದಕ್ಕೆ? ಸಕ್ಕದಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ. ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಬೇಕಿತ್ತಲ್ಲ. ಇಲ್ಲಿ ಪರವಾಗಿಲ್ಲ, ಈಗ ಹಾಕಾಯ್ತಲ್ಲ, ಈಗ ತೆಗಿಬೇಡಿ, ಆನಿಯನ್ ಎಲ್ಲ ಹಾಕಿರಲ್ಲ. ಸರಿ, ಇದು ಚಿಕ್ಕ ಬಾಣಲಿ ಕಣ, ಅದಕ್ಕೆ ಹಂಗೆ ಕಾಣಿಸುತ್ತೆ. ಹೌದೌದು. ಎಣ್ಣೆ ಸ್ವಲ್ಪ ಕರೆಕ್ಟಾಗಿ ಹಾಕಿದ್ದೀನಿ. ವಾ ಓಕೆ. ಈ ಕಲ್ಲನ್ನ ನಾಳೆ ಸೀಸನಿಂಗ್ ಮಾಡ್ಬೇಕಲ್ವಾ? ಹಾಂ, ಈ ಕಲ್ಲು ನಾಳೆ ಸೆಟ್ ಮಾಡೋಣ ಅಲ್ವಾ? ಅದು ಹೆಂಗೆ ಮಾಡೋದು ಅಂತಂದ್ರೆ ತೋರಿಸ್ತೀವಿ ನಾಳೆ ಅಲ್ವಾ? ಅದು ಹೆಂಗೆ ಮಾಡೋದು ಅಂತ. ಹೊಸ ಕಲ್ಲಿದಲ್ವಾ? ಇಲ್ಲಿ ನೋಡಿ, ಅಪ್ಪ, ಅದ್ರೊಳಗೆ ಒಂದು ಇದಿದೆ, ಅದು ಲಿಸಾರ್ಡು. ಆಮೇಲೆ ಲಿಸಾರ್ಡ್ ಅಂತ ಕೇಳ್ತೀನಿ. ಅದಕ್ಕೆ ಗಿಸಾರ್ಡ್ ಅಲ್ವಾ, ಅದೊಂದು ಗೊಜ್ಜು ಮಾಡಕ್ಕೆ ಆಟ ನೋಡಿ ಎಲ್ರದ್ದು. ಅಯ್ಯೋ, ಓಕೆ, ಇದು ಮಾಡಾದ್ಮೇಲೆ ತೋರಿಸೋಣ. ಮೊಟ್ಟೆ ಗೊಜ್ಜು ರೆಡಿ. ಮೊಟ್ಟೆ ಗೊಜ್ಜು ಡ್ರೈ ಗೊಜ್ಜು ಆಗ್ಬಿಟ್ಟಿದೆ. ಪರವಾಗಿಲ್ಲ, ನಂಗೆ ಈ ಥರನೇ ಇಷ್ಟ, ಚೆನ್ನಾಗಿರುತ್ತೆ ಅನ್ನ ಜೊತೆ ಕಲ್ಸ್ಕೊಂಡು ತಿಂದರೆ. ಓಕೆ, ಈಗ ಕಲಿಸ್ಕೊಂಡು ತಿನ್ನೋದು ರುಚಿ ಆದ ಮೊಟ್ಟೆ ಗೊಜ್ಜು ರೆಡಿ. ಮೊಟ್ಟೆನ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ಎಗ್ ರೈಸ್ ಥರನೇ ಇದೆ. ಅದು ನೋಡಿ, ಎಗ್ ರೈಸ್ ಥರ ಮೊಟ್ಟೆ. ಓಕೆ, ತಿನ್ನೋಣ. ಓಕೆ, ಈಗ ಬನ್ಸ್ ಮಾಡಬೇಕು. ಸೊ ಬನ್ಸ್ ಮಾಡೋದಕ್ಕೋಸ್ಕರ ಬಾಳೆಹಣ್ಣು, ಇವರ ಅಪ್ಪ ಅಂದರೆ ಅಂಕಲ್ಲು ತೋಟದಿಂದ ಬೆಳೆದಿರೋದು ಬಾಳೆಹಣ್ಣು ತಂದಿದ್ರು. ಸೊ ಇಷ್ಟೊಂದು ಅಂದರೆ ನಾವೇನು ಅಂದ್ಕೊಂಡ್ವಿ, ತುಂಬ ಲೇಟಾಗಿ ಆಗುತ್ತೆ ಹಣ್ಣು ಅಂದ್ಕೊಂಡ್ವಿ, ಬಟ್ ತುಂಬ ಬೇಗನೆ ಆಗಿಬಿಟ್ಟಿದೆ. ಒಂದೇ ದಿನ ತಂದಿದ್ದೆ, ನೆಕ್ಸ್ಟ್ ಡೇನೇ ಆಗ್ಬಿಟ್ಟಿದೆ. ಸ್ವಲ್ಪ ಮಾಡೋಣ. ಮತ್ತು ಅದಕ್ಕೆ ಜಾಸ್ತಿ ಹಾಳಾಗೋಗೋದು ಬೇಡ ಅಂದ್ಬಿಟ್ಟು ಬನ್ಸ್ ಮಾಡೋಣ. ಸೊ ಬನ್ಸ್ ಮಾಡಿದ್ರೆ ಹೆಂಗೂ ರೆಸಿಪಿನೂ ತೋರಿಸ್ದಂಗೆ ಆಗುತ್ತೆ. ಸೊ ಅದಕ್ಕೆ ರೆಸಿಪಿ ಚಾನಲಲ್ಲಿ ಇದನ್ನು ಬನ್ಸ್ ಮಾಡೋದು ಹಾಕಿ. ಬನ್ಸ್ ಮಾಡೋದ್ರಲ್ಲಿ ಪೂಜೆ ಎತ್ತಿದ ಕೈ. ಸೊ ಬನ್ಸ್ ರೆಸಿಪಿ ಬೇಕು ಅಂತ ಅಂದರೆ ನಿಮಗೆ ವೆಂಕಿ ಪೂಜಾಸ್ ರೆಸಿಪಿ ಚಾನಲ್ಗೆ ಹೋಗಿ, ಇನ್ನೊಂದು ಹಾಕ್ಬೋದು, ವೆಂಕಿ ಪೂಜಾಸ್ ರೆಸಿಪಿ ಚಾನಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಬನ್ಸ್ ಮಾಡೋದು ತೋರಿಸಿರ್ತಾರೆ. ಆ್ಯಂಡ್ ಲಿಂಕ್ ಬೇಕು ಅಂತ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ಚಾನಲ್ ಸಿಗ್ತಿಲ್ಲ ಅವ್ರದ್ದು ಅಂತ ಅಂದರೆ ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿರ್ತೀವಿ, ಮತ್ತು ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀವಿ. ಸೊ ಇವ್ರ ಚಾನಲ್ ರೆಸಿಪಿ ಚಾನಲ್ದು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನಾವು ಬನ್ಸ್ ಮಾಡಬೇಕು. ರೆಸಿಪಿ ಚಾನಲಲ್ಲಿ ಸಿಗೋಣ, ಬನ್ನಿ. ಇವಾಗಷ್ಟೇ ಮೊಟ್ಟೆ ಗೊಜ್ಜು ಮಾಡ್ಕೊಂಡು ಊಟ ಮಾಡಿದ್ವಿ. ಅರ್ಜುನ್ ಇವಾಗ ಬಂದು ಫಿಶ್ ಫ್ರೈ ಮಾಡ್ತಾ ಇದ್ದಾರೆ, ಅದನ್ನು ತಿನ್ಬೇಕು ಇವಾಗ ಒಂದೊಂದು ಪೀಸ್. ಸೊ ಫಿಶ್ ಫ್ರೈಗೆ ಇದು ನಾರ್ಮಲ್ ಬೇರೆ ಫಿಶ್ಶು. ಯಾವ ಫಿಶ್ ಇದು? ಅಂದರೆ ಇದು ರೆಡ್ ಪಾಂಫ್ರೆಟ್ಟು. ಅಮ್ಮ ಅವ್ರು ಬೇಕು ಅಂದರು, ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ಇದು ಪಾರ ತಂದಿದ್ದೀನಿ, ಪಾರ ಫಿಶ್. ಸೊ ಅದನ್ನ ರೆಸಿಪಿಗೆ ಫಿಶ್ ಫ್ರೈ ಮಾಡೋಣ. ಓಕೆನಾ? ನಾನು ಮಾಡೋ ಮಸಾಲ ಅದು ತೋರಿಸೋಣ. ಓಕೆ, ಸೊ ಈಗ ಪಾರ ಫಿಶ್ ತಂದಿದ್ದೀನಿ, ನಾನು ತೋರಿಸ್ತೀನಿ. ಓ, ಇಲ್ಲೂ ಸ್ವಲ್ಪ ಮೀನು ಹಾಕಿಟ್ಟಿದ್ದಾರೆ ನೀರು. ಇದು ಪಾರ ಫಿಶ್ ತೋರಿಸ್ತೀನಿ ಇರೋ ತೊಳಿಬೇಕು ನೋಡಿ. ತುಂಬಾ ಜನಕ್ಕೆ ಗೊತ್ತಿರಲ್ಲ ಪಾರ ಬೋನ್ಲೆಸ್ ಅದು. ಬೋನ್ಲೆಸ್ ಅದು ಬೋನ್ಲೆಸ್ ಯಾವ್ದದು? ಅಂದ್ರೆ ಬೋನ್ ಇರಲ್ಲ ಅಲ್ವಾ ಅರ್ಜುನ? ಬೋನ್ ಅಂದ್ರೆ ಜಾಸ್ತಿ ಇರಲ್ಲ, ಸೆಂಟರ್ ಅಂದ್ರೆ ಬೋನ್. ಪಾರ ಫಿಶ್ ಸಕ್ಕತ್ತಾಗಿರುತ್ತೆ. ತುಂಬಾ ಜನಕ್ಕೆ ಇಲ್ಲಿರೋರಿಗೆ ಗೊತ್ತಿರಲ್ಲ, ಬಟ್ ಈ ಮಂಗಳೂರು, ಉಡುಪಿ, ಕಾರವಾರ ಇಲ್ಲಿರೋರಿಗೆಲ್ಲ ಅದು ಗೊತ್ತಿರುತ್ತೆ. ಅರ್ಜುನು ಫಿಶ್ ಫ್ರೈ ಮಾಡೋದ್ರಲ್ಲಿ ಫೇಮಸ್. ಅದು ಒಂದು ರೆಸಿಪಿ ತೋರಿಸ್ತೀವಿ ನಾವು, ಅದಕ್ಕೋಸ್ಕರನೇ ಅವನು ಪಾರ ಫಿಶ್ ತಂದಿರೋದು. ಮಸಾಲ ಆಕ್ಚುಲಿ ರೆಸಿಪಿಗೆ ಅಂತಾನೆ ತಂದಿದ್ದು ನಾನು, ರೆಸಿಪಿ ಚಾನಲ್ಗೆ. ಮತ್ತಿ ಹುಡುಕ್ದೆ, ಮತ್ತಿ ಮಾಡೋಣ ಅಂತ, ಮತ್ತಿ ಸಿಗ್ಲಿಲ್ಲ. ಮತ್ತಿ ಸಾಂಬಾರು ಅಮ್ಮ ಮಾಡುತ್ತೆ. ಹೆಂಗ್ ಮಾಡುತ್ತೆ ಅದು ಒಂದು ಏನಂದ್ರೆ ಘಾಟು. ಘಾಟ್ ಬಂದೇ ಬರುತ್ತೆ.
ಖುಷಿ ಬರ್ತಾ ಇಲ್ಲ ಅಲ್ಲ ಈಗ ಮತ್ತೆ ಏನು ಸಿಗ್ತಾಯಿಲ್ಲ ಅಂತ. ಸಿಗ್ತಾ ಇಲ್ಲ. ಬೇಗ ಖಾಲಿ ಆಗುತ್ತೆ. ಅದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆ ನಾನು 7 ಗಂಟೆಗೆ ಫೋನ್ ಮಾಡಿದೆ ಅಂತ ಅದು ನಂಬರ್ ಇಸ್ಕೊಂಡು ಬಂದಿದ್ದೀನಿ. ಓಕೆ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಇದು ಉಪೇಂದ್ರಂದು ಸ್ಕ್ರೀನ್ ಉಪೇಂದ್ರ ಅವರ ಸ್ಕ್ರೀನ್ ಪ್ಲೇ ಏನಂದ್ರೆ ನೋಡ್ರಿ. ಓಕೆ, ಇಷ್ಟು ಹೇಳ್ತಾ ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಿಮ್ಗೆ ಬೆಳ್ತೀವಿ. ಬೇರೆ ಬರ್ತಿಲ್ಲ ಅಲ್ಲ. ಓಕೆ, ಏನು ಗೊತ್ತಾ, ತುಂಬ ಜನ ಕೇಳ್ತಾನೆ ಇರ್ತೀರಾ ನಿಮ್ಮ ಮದುವೆಗೆ ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಅಂತ ಕೇಳ್ತಿದ್ರಿ. ನಮಗೆ ಬೇಕಾದವರು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ರಪ್ಪ. ಸೊ ಕೆಲವರು ಏನಂತಾರೆ ಅವ್ರವ್ರ ಪರ್ಸನಲ್ ವಿಚಾರಗಳಿಗೆ ಬಂದಿರಲ್ಲ. ಸೊ ಅವ್ರವ್ರಿಗೆ ಏನೋ ಅವ್ರವ್ರದ್ದೇನೋ ಇರುತ್ತೆ, ಸೊ ಬಂದಿರಲ್ಲ. ಮತ್ತೆ ನಮ್ಮ ಇವ್ರ ಫ್ಯಾಮಿಲಿ ಕಡೆಯವರು ಮತ್ತೆ ಅವರು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಡೆಯವರು ಇವ್ರ ಫ್ಯಾಮಿಲಿ ಕಡೆಯವರು ಎಲ್ಲರೂ ಬಂದಿದ್ರು. ಅಲ್ಲ, ಇವ್ರಿಗೂ ಕೇಳ್ತಾರೆ ನಿಮ್ಮವರು ಕೆಲವರು ನಿಮ್ ಕಡೆ ಬಂದೇ ಇಲ್ವಲ್ಲ, ನಿಮ್ ಕಡೆ ಜನ ಬಂದಿಲ್ಲ, ಅವ್ರ ಕಡೆ ಜನ. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ಏನು ಜನ ಅಂದ್ರೆ ಇಷ್ಟೇನಾ, ಮದ್ವೆ ಅಂದ್ರೆ ಇಷ್ಟೇನಾ, ಮಾಡಿಸಿದ ಊಟನೇ ಖಾಲಿ ಆಗೋಗಿ ಇವು ಇನ್ನ ಬಂದಾಗ ಊಟ ಇರ್ಲಿಲ್ಲ, ಅಷ್ಟು ಜನ ಬಂದಿದ್ರು. ಏನಂದ್ರೆ ನಾವು ಸೊ ಬೇಗ ವ್ಲಾಗ್ ಮಾಡಿದ್ವಿ. ಎಷ್ಟೆಷ್ಟಾಗುತ್ತೆ ಅಷ್ಟೇ ವ್ಲಾಗ್ ಮಾಡಿ. ಅಂದ್ರೆ ಮತ್ತೆ ಮದ್ವೆ ತಾಳಿ ಕಟ್ಟೋ ಟೈಮಲ್ಲೂ ಅಷ್ಟೇ ಅವ್ರದ್ದು ಮಾತ್ರನೇ ತೆಗೆದ್ವಿ. ಬಂದವ್ರದ್ದು ಜನ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವ್ರದ್ದು ಮಲೆನಾಡು ಸೈಡ್ ಆಗಿರೋದ್ರಿಂದ ಇವ್ರ ಮದ್ವೆಗೆ ನಾನ್ ವೆಜ್ ಮಾಡಿದ್ದು. ಏನಂದ್ರೆ ನಾನ್ ವೆಜ್ ಮಾಡಿಸಿದ್ದು. ಸೊ ಜನಗಳು ಅಂದ್ರೆ ನಮಗೆ ಊಟ ಇರಲಿಲ್ಲ, ಅಷ್ಟು ಬೇಗ ಅಷ್ಟು ಖಾಲಿ ಹೋಗಿತ್ತು. ಏನಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಜನಕ್ಕೆ ಮಾತ್ರ ತೋರಿಸಿದ್ವಿ. ಮತ್ತೆ ಎಷ್ಟು ಜನ ಬರ್ಬೇಕು ಬಂದ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆದವ್ರು ಬಂದಿದ್ರು. ಹೌದು, ನಮಗ್ ಬೇಕಾದವ್ರು ಎಲ್ಲರೂ ಬಂದಿದ್ರು. ಅಂದ್ರೆ ತುಂಬಾ ಜನ ಅಂದ್ರೆ ನೆಗೆಟಿವ್ ಆಗಿ ಮಾಡ್ತಿರೋರಿಗೆ ಅವಾಗಿಂದನೂ ಮಾಡ್ತಾನೇ ಇದ್ದೀರಾ. ನಾವು ಇದ್ರ ಬಗ್ಗೆ ಮಾತಾಡಬಾರ್ದು ಕೇರ್ಲೆಸ್ ಮಾಡಿದ್ರು ಪದೇ ಅದನ್ನೇ ಕೇಳ್ತಾನೇ ಇದ್ದಾರೆ. ಅಂದ್ರೆ ನೆಗೆಟಿವ್ ಆಗಿ ಕೇಳ್ತಿದ್ದಾರೆ. ಏನಕ್ಕೆ ನಿಮ್ಮ ಮದುವೆಗೆ ಜಾಸ್ತಿ ಜನ ಬಂದಿಲ್ಲ, ಯಾಕೆ ಹೇಳಲ್ವಾ, ಯಾಕೆ ಹೇಳಕ್ ಇಷ್ಟ ಇಲ್ವಾ? ನಾವೇ ಊಹೆ ಮಾಡ್ಕೊಂಡಿರ್ಲಿಲ್ಲ ಅಷ್ಟು ಜನ ಬಂದಿದ್ರು. ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಏನಂದ್ರೆ ನಾವೇ ಬ್ಯುಸಿ ಇರ್ತೀವಿ, ಮದುವೆ ಬ್ಯುಸಿ ಇದ್ರಲ್ಲೇ ನಾವಿರ್ತೀವಿ. ಸೊ ನಮ್ಮ ಟೆನ್ಷನ್ ಅಲ್ಲಿ ಇದ್ದಾಗ ನಿಮಗೋಸ್ಕರ ನಿಮಗೆ ತೋರಿಸ್ಲೇಬೇಕು ಅವ್ರ ಮದುವೆ ಅಂದ್ಬಿಟ್ಟು ನಾನು ಅಥವಾ ನಮ್ಮ ಮಾಮ ನವೀನ ಇದ್ದಾನಲ್ಲ, ಸೊ ನಾವಿಬ್ರು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಅದ್ರ ಮೇಲೂ ಇನ್ನೂ ಮಾಡಬೇಕು ಅಂತಂದ್ರೆ ಆಗಲಿಲ್ಲ ನಮ್ಮ ಕೈಯಲ್ಲಿ. ಸೊ ಮದುವೆ ಮಾಡೋದಕ್ಕೆ ಮದುವೆ ವಿಡಿಯೋ ಬರುತ್ತೆ, ಅವಾಗ ಅಪ್ಲೋಡ್ ಮಾಡ್ತೀವಿ, ಆಗ ನೋಡಿ. ಅಂದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ವಿ. ಅದನ್ನ ಅರ್ಥ ಮಾಡ್ಕೊಬೇಕು. ಸೊ ನೀವು ಅವರು ಬ್ಯುಸಿ ಇರ್ತಾರೆ. ಸೊ ಈ ಥರ ನಾವು ನೆಗೆಟಿವ್ ಆಗಿ ಹೋಗಿ ಅವ್ರಿಗೆ ಕಮೆಂಟ್ ಮಾಡಿ ನೆಗೆಟಿವ್ ಆಗಿ ಅವ್ರಿಗೇನು ನೀವು ಮಾಡಿಬಿಟ್ರೆ ನಮ್ಗೆ ಹರ್ಟು ಆಗಲ್ಲ. ಅದು ಅಲ್ಲ, ಏನ್ ಗೊತ್ತಾ, ಇನ್ನೊಂದು ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ, ಅವ್ರ ಮನೆಗೆ ಕರೆದಿಲ್ವಾ, ದಯವಿಟ್ಟು ಅದು ಕೇಳಬೇಡಿ. ಏನ್ ಗೊತ್ತಾ, ಇಷ್ಟ ಇದ್ರೆ ಕರೀತಾರೆ, ಇಷ್ಟ ಇಲ್ವಾ ಬೇಡ. ಅದಕ್ಕೆ ನಾವೇನ್ ಗೊತ್ತಾ, ಇವಾಗ ನಾವು ಪ್ರೀತಿ ಕೊಟ್ರೆ ನಾವು ಸಾಯೋವರೆಗೂ ಅವ್ರ ಕಾಲ್ ದುಡ್ಡು ತರ ಇರ್ತೀವಿ. ನಾವು ಪ್ರೀತಿ ಕೊಟ್ರೆ ನಾವು ಹಂಗೆ ಇರ್ತೀವಪ್ಪ. ನಾವು ಗುಲಾಮ್ರಾಗೂ ಇದ್ಬಿಡ್ತೀವಿ. ನಮ್ಮ ಹತ್ರ ದುರಾಂಕಾರ ಆಟಿಟ್ಯೂಡ್ ತೋರ್ಸಕ್ ಬಂದ್ರೆ ನಾವು ನಮ್ಮ ಕಾಲ್ ದುಡ್ಡು ನಮಗೆ ತುಂಬಾನೇ ಈಗೋ ನಮಗೂ ಇದೆ, ಎಲ್ಲಾನು ಇದೆ. ಸೊ ಎಲ್ಲಾನು ಬಿಟ್ಟು ನಾವು ಪ್ರೀತಿ ಕೊಡಕ್ಕೆ ಹೋಗ್ತೀವಿ. ಸೊ ಅದನ್ನ ಉಳಿಸ್ಕೊಂಡ್ರೆ ಒಳ್ಳೇದು, ಉಳಿಸ್ಕೊಳ್ಳಿಲ್ಲ ಅಂದರೆ ಬೇಕಾಗೇ ಇಲ್ಲ. ನಮ್ಮ ಲೈಫಿಂದ ಡಿಲೀಟ್ ಮಾಡಕ್ಕೆ ಈ ಕ್ಲಾರಿಟಿ ಕೊಡಬೇಕಿತ್ತು, ಅದಕ್ಕೋಸ್ಕರ ಹೇಳಿದ್ವಿ. ಓಕೆ, ಇನ್ನು ನನಗೆ ತಲೆನೋವಿಗೆ ಜಡ್ಡು ಬಾಂಬ್ ಹಾಕತ್ತೆ, ಅಮೃತ ಹಾಕತ್ತೆ. ಓಕೆ, ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ನಮಗೆ. 2 ಎಪಿಸೋಡ್ ಮಾಡಿ 2 ರೆಸಿಪೀಸ್ ಮಾಡ್ಬಿಟ್ಟು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.